ರಾಜು ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಅಳ್ನಾವರದಲ್ಲಿ ಸಜ್ಜಾಗಿದೆ ಕುಸ್ತಿ ಅಖಾಡ. ಅಪ್ಪಟ ದೇಶಿ ಕ್ರೀಡೆ ಅಂದ್ರೆ ನಮ್ಮ ಹೆಮ್ಮೆಯ ಕುಸ್ತಿ. ಎದುರಾಳಿಯೊಂದಿಗೆ ಮೈಕೈ ಹಚ್ಚಿ ಸೆಣಸಾಡಿ ಬೆನ್ನು ನೆಲಕ್ಕೆ ಹಚ್ಚೋದಂದ್ರೆ ಅದು ಹುಡುಗಾಟಿಕೆ ಅಲ್ಲ. ಈಗಲೂ ಕುಸ್ತಿ ಆಟ ಜಗತ್ತಿಗೆ ಪರಿಚಯ ಆಗಿದ್ದು ನಮ್ಮ ದೇಶಿ ಪೈಲ್ವಾನರಿಂದ. ಇದು ಗ್ರಾಮೀಣ ಕ್ರೀಡೆಯೂ ಹೌದು, ಅಂತಾರಾಷ್ಟ್ರೀಯ ಕ್ರೀಡೆಯೂ ಹೌದು. ಬಲಶಾಲಿಗಳ ಈ ಆಟವನ್ನ ಸರ್ಕಾರದ ಸಹಭಾಗಿತ್ವ ಇಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸುವಂಥದ್ದು ಅಂದ್ರೆ ಸುಲಭದ ಮಾತಲ್ಲ. ಆದರೆ ಆ ಮಾತನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅಳ್ನಾವರದ ಹೆಮ್ಮೆಯ ವೀರ ಯೋಧ ರಾಜು ಮಾರುತಿ ಪೆಜೊಳ್ಳಿ. ವೃತ್ತಿಯಲ್ಲಿ ಗಡಿ ಕಾಯುವಂತ ಸೈನಿಕರಾಗಿರುವಂತ ಇವರಿಗೆ ಕುಸ್ತಿ ಅಂದ್ರೆ ಅಪಾರ ಹುಚ್ಚು. ಹೀಗಾಗಿ ತಮ್ಮ ಸ್ವಂತ ಶ್ರಮದಲ್ಲಿ ಅಳ್ನಾವರದ ಎಪಿಎಂಸಿ ಸಮೀಪ ಹೈಫೈ ಅಖಾಡ ನಿರ್ಮಿಸಿದ್ದಾರೆ. ಇದೇ ಮೇ 12ರಂದು ಇಡೀ ದಿನ ಇಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಡೆಯಲಿವೆ. ಇರಾನ್ ಮೂಲದ ಅಂತಾರಾಷ್ಟ್ರೀಯ ಪೈಲ್ವಾನರು ಹಾಗೂ ನಮ್ಮ ದೇಶದ ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನ, ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳ ಸೂಪರ್ ಪೈಲ್ವಾನರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಒಲಿಂಪಿಕ್ ಹಾಗೂ ಹಲವಾರು ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಬಂಗಾರದ ಪದಕ ಗೆದ್ದಂತ ಕ್ರೀಡಾಪಟುಗಳು ಆಗಮಿಸಿ ಈ ಕುಸ್ತಿ ಅಖಾಡಕ್ಕೆ ಮೆರುಗು ತರಲಿದ್ದಾರೆ. ಯುವಜನರು ಇತ್ತೀಚೆಗೆ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಮಾದಕ ಪದಾರ್ಥ, ಗುಟ್ಕಾ, ಸಿಗರೇಟ್, ಕುಡಿತ, ಮೊಬೈಲ್ ಫೋನ್ಗಳ ಗೀಳು, ಜೂಜಾಟ ಸೇರಿದಂತೆ ಹಲವಾರು ದುಶ್ಚಟಕ್ಕೆ ದಾಸರಾಗ್ತಾ ಇದ್ದಾರೆ. ಹೀಗಾಗಿ ಅಂತಹ ದುಶ್ಚಟಗಳಿಂದ ಯುವ ಜನರನ್ನ ಆಚೆ ತರುವಂತ ಸರಳ ಮಾರ್ಗವೇ ಕ್ರೀಡೆ. ಇದೇ ಉದ್ದೇಶಕ್ಕಾಗಿ ಸೈನಿಕ ರಾಜು ಪೆಜೊಳ್ಳಿ ಅವರು ಕುಸ್ತಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ. ಕುಸ್ತಿ ಪ್ರೇಮಿ ಹಾಗೂ ಕ್ರೀಡಾಭಿಮಾನಿಗಳು ಮೇ 12ರಂದು ಅಳ್ನಾವರಕ್ಕೆ ಬನ್ನಿ, ಕುಸ್ತಿ ಹಬ್ಬವನ್ನ ಕಣ್ತುಂಬಿಕೊಳ್ಳಿ. ಮೇ 12ರಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಒಂದು ಕುಸ್ತಿ ಆಯೋಜನೆಯನ್ನು ಅಳ್ನಾವರ ತಾಲೂಕು, ಅಳ್ನಾವರ ಪಟ್ಟಣದಲ್ಲಿ ಮಾಡಿದ್ದೀವಿ. ಇದಕ್ಕೆ ಸತತವಾಗಿ 5-6 ತಿಂಗಳಿಂದ ಸತತವಾಗಿ ಮ್ಯಾಚ್ಗಳನ್ನು ಫಿಕ್ಸಸ್ ಮಾಡಿ ಇರಾನ್, ಅದೇ ಥರ ಭಾರತ್ ಕೇಸರಿ ಆದಂಥ ಕುಸ್ತಿಪಟುಗಳು, ದಿಲ್ಲಿಯಿಂದ ಬರ್ತಕ್ಕಂಥ ಕುಸ್ತಿಪಟುಗಳು, ಹರಿಯಾಣದಿಂದ ಬರ್ತಕ್ಕಂಥ ಕುಸ್ತಿಪಟುಗಳು, ಇರಾನ್ದಿಂದ ಬರ್ತಕ್ಕಂಥ ಕುಸ್ತಿಪಟುಗಳು, ಕರ್ನಾಟಕದಿಂದ ಬರ್ತಕ್ಕಂಥ ಕುಸ್ತಿಪಟುಗಳು, ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಕುಸ್ತಿಪಟುಗಳ ಜೊತೆ ಮಾತಾಡಿ ಮ್ಯಾಚಸ್ಗಳನ್ನು ಫಿಕ್ಸ್ ಮಾಡಿ 250 ಕುಸ್ತಿಪಟುಗಳು ಮೇ 12ರಂದು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಮಹಿಳೆ ಕೂಡ 20 ಮಹಿಳೆಯರು ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಖೇಲೋ ಇಂಡಿಯಾದಲ್ಲಿ ಮೆಡಲ್ ಆದಂಥ ಸೋನಾಲಿ ಮಂಡಲಿಕ್, ಅದೇ ರೀತಿ ಹಳಿಯಾಳ ತಾಲೂಕಿನಲ್ಲಿ ಇರತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರತಕ್ಕಂಥ ಲೀನಾ ಸಿದ್ದಿ, ಖೇಲೋ ಇಂಡಿಯಾದಲ್ಲಿ ಸಿಲ್ವರ್ ಮೆಡಲ್ ಪಡೆತಕ್ಕಂಥ ಕುಸ್ತಿ ಪಟು, ಅದೇ ರೀತಿ ಕರ್ನಾಟಕ ಕೇಸರಿ ಆಗಿರ್ತಕ್ಕಂಥ ಗಾಯತ್ರಿ ಸುತಾರ್, ಸಾಕಿನ್ ಯಡೋಗ, ಇವರು ಕೂಡ ಇಂಥ ಒಂದು ಸಾಕಷ್ಟು ಮಹಿಳಾ ಕುಸ್ತಿಪಟುಗಳು ಇದರಲ್ಲಿ ಮೇ 12ರಂದು ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಸತತವಾಗಿ 5ರಿಂದ 6 ತಿಂಗಳ ಸತತವಾಗಿ ನಾವು ಮ್ಯಾಚಸ್ಗಳನ್ನ ಫಿಕ್ಸ್ ಮಾಡಿ ಇವತ್ತು ಸತತವಾಗಿ 15 ದಿನಗಳಾದು ಇದಕ್ಕೆ ದುಡಿತಾ ಇದ್ದೀವಿ. ಮೇನ್ ಆಗಿ ನಮ್ಮ ಏಷ್ಯನ್ ಮೆಡಲಿಸ್ಟ್ ಆದಂಥ ರಫೀಕ್ ಹೋಳಿ, ಅದೇ ರೀತಿ ಅರ್ಜುನ್ ಹಲ್ಕುರ್ಕಿ, ಏಷ್ಯನ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದಂಥ ಅರ್ಜುನ್ ಹಲ್ಕುರ್ಕಿ, ಅದೇ ರೀತಿ ಒಲಿಂಪಿಕ್ ನಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ MR ಪಾಟೀಲ್ ಸಾಹೇಬ್ರು ಬರ್ತಾ ಇದ್ದಾರೆ. ಕರ್ನಾಟಕ ಕೇಸರಿ ಆದಂಥ ಕೃಷ್ಣ ಪಾಟೀಲ್ ರವರು ಬರ್ತಾ ಇದ್ದಾರೆ. ಅದೇ ರೀತಿ ಹಳಿಯಾಳ ತಾಲೂಕಿನಲ್ಲಿ ಇರತಕ್ಕಂಥ ಕರ್ನಾಟಕ ಕೇಸರಿ ಮಾಜಿ ಪೈಲ್ವಾನರು ಬರ್ತಾ ಇದ್ದಾರೆ. ಎಲ್ಲರೂ ಇದಕ್ಕೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮವನ್ನ ಮೇ 12ರಂದು ಮುಗಿಸುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಇರತಕ್ಕಂಥ 40,000 ಜನ ಕುಂಡ್ರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ VIP ಸಲುವಾಗಿ 80ರಿಂದ 100 ಫೂಟ್ ನಾವು ಸ್ಟೇಜನ್ನು ಹಾಕಿ, ಇದಕ್ಕೆ ಮೇನ್ ಆಗಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಲೀಡರ್ ಆದಂಥ ದೇಶಪಾಂಡೆ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ಚಬ್ಬಿ ಸಾಹೇಬರು ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಾಕಷ್ಟು VIPಗಳು, ನಮ್ಮ CME ಡಾಪೋಡಿ ಪುಣೆಯಿಂದ ಸೆಕ್ಯೂರಿಟಿ ಆಫೀಸರ್ ಪುಷ್ಪೇಂದರ್ ಸಾಬ್ ಅವರು ಬರ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಬೆಂಬಲವನ್ನ ನಮಗೆ ಯುವ ಪೀಳಿಗೆ ಕೊಡ್ತಾ ಇದೆ. ಇದಕ್ಕೆ जी हाँ, हमें बहुत खुशी है कि अल्नावर में इतनी बड़ी दंगल हो रही है। यहाँ पे लास्ट ईयर भी हम शामिल हुए थे इस दंगल में। लास्ट ईयर नेशनल लेवल पे हुआ था, इस बार इंटरनेशनल लेवल पे हो रहा है। और हरियाणा, पंजाब, दिल्ली, ईरान, बहुत सारी जगह से महिलाएं आ रही है। हमें बहुत खुशी हो रही है और हम चाहते हैं कि यहाँ पे हर गांव से एक महिलाएं आके शामिल हो, हर गांव का नाम प्रज्वलित हो, हम सभी चाहते हैं। और ये आने वाले एक पीढ़ी के लिए मार्गदर्शन है, इस वजह से हम बहुत खुश हैं। और हम राजू पेजोड़ी, इनको एक आशीर्वाद के तौर पे हम बहुत सारी उनको आशीर्वाद देना चाहते हैं कि ये ऐसे ही आगे बढ़े।
होता रहे ऐसे ही गेम, और ये सिर्फ नेशनल लेवल तक ही ना रहे बल्कि ये ओलंपिक तक जाके शामिल हो जाए, हम यही चाहते हैं, इसकी प्रेरणा है हमारी ये। ರಾಜು ಪೇಜೋಳಿ ಇವರ ವತಿಯಿಂದ ಆಗಾಕತ್ತಿದ್ರಿ ಇದು ನಾವೆಲ್ಲ ಬೆಂಬಲ ಕೊಡತ್ತೇವು. ಚಲೋದಂಗೆ ದೊಡ್ಡ ಪ್ರಮಾಣ ಐತ್ರಿ, ಮತ್ತು ಪಬ್ಲಿಕ್ನು ಭಾಳ ಬರ್ತೈತ್ರಿ. ಇದು ವ್ಯವಸ್ಥೆ ಅಂತೂ ಚಲೋ ಐತ್ರಿ. ಅವ್ರ ಪೈಕಿ ನಾವು ಹಿಂಬಾಲೆ ಅದೇವ್ರಿ. ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕುಸ್ತಿಯ ಪಂದ್ಯಾವಳಿ ಮೇ 12ರಂದು ನಡೆಯಲಿದೆ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ನಮ್ಮ ಇದು ಕುಸ್ತಿ ಪಂದ್ಯಾವಳಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿ ನಮ್ಮ ಅಳ್ನಾವರದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವಂತಹ ಈ ಕುಸ್ತಿಯಲ್ಲಿ ಎಲ್ಲ ರೀತಿಯ ಪೈಲ್ವಾನರು ಬರ್ತಾ ಇದ್ದಾರೆ. ನಮ್ಮ ಇಡೀ ಭಾರತ ದೇಶದಲ್ಲಿ ಇದ್ದಂತಹ ಏಷ್ಯನ್ ಗೋಲ್ಡ್ ಮೆಸ್ಟ್, ಅದೇ ರೀತಿ ಹಿಂದ ಕೇಸರಿ, ಮಹಾರಾಷ್ಟ್ರ ಕೇಸರಿ, ಡಬಲ್ ಕೇಸರಿ ಆದಂತಹ ಪೈಲ್ವಾನರು ಬರ್ತಾ ಇದ್ದಾರೆ. ಇದರಲ್ಲಿ ವಿದೇಶದಿಂದ ಕೂಡ ಪೈಲ್ವಾನರು ಬರ್ತಾ ಇದ್ದಾರೆ. ಅದೇ ರೀತಿ ಮಹಿಳೆಯರ ಕುಸ್ತಿಯು ಕೂಡ ಇಲ್ಲಿ ನಡೀತಾ ಇದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ರೀತಿಯ ಸುವಿಧಾವನ್ನು ಮಾಡಿ ಈ ಕುಸ್ತಿಯ ಆಟ ನಡೆಸಿರುವಂತಹ ರಾಜು ಪೇಜೋಳಿ ಕನಿಷ್ಠ 8 ದಿನದಿಂದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಮತ್ತು ಈ ಕುಸ್ತಿಯಲ್ಲಿ ಮಹಾರಾಷ್ಟ್ರದಿಂದ, ಪಂಜಾಬ್ದಿಂದ, ದಿಲ್ಲಿಯಿಂದ, ಕರ್ನಾಟಕದಿಂದ ಸಾಕಷ್ಟು ಮಾಜಿ ಪೈಲ್ವಾನರು ಕೂಡ ಬರ್ತಾ ಇದ್ದಾರೆ. ಒಲಿಂಪಿಕ್ನಲ್ಲಿ ಅಟೆಂಡ್ ಮಾಡಿದಂತಹ MR ಪಾಟೀಲ್, ಕೃಷ್ಣ ಪಾಟೀಲ್ ಇದ್ದಂತಹ ಇವರು ಕೂಡ ಈ ಪಂದ್ಯಕ್ಕೆ ಭಾಗಿಯಾಗಿ ಬರ್ತಾ ಇದ್ದಾರೆ. ಮೊದಲನೇ ಬಾರಿ ನಮ್ಮ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನಲ್ಲಿ ಮೊದಲನೇ ಬಾರಿ ಇಂಟರ್ನ್ಯಾಷನಲ್ ಕುಸ್ತಿಯನ್ನು ಏರ್ಪಡಿಸಿದ್ದಾರೆ. ಅದು ಒಂದು ನಮ್ಮ ಅಳ್ನಾವರ ಗ್ರಾಮಕ್ಕೆ ತುಂಬ ಖುಷಿ ಕೊಡ್ತಾ ಇದೆ. ರಾಜು ಅಣ್ಣ ಪೇಜೋಳಿ ಅವರು ಮಾಡೋದ ಕೆಲಸ ಸಾಕಷ್ಟು ಜನರಿಗೆ ಭಾಳ ಅನುಕೂಲ ಆಗಿದೆ ರೀ. ಮತ್ತು ಯುವಕರಿಗೆ ಭಾಳ ಅನುಕೂಲ ಅಂದ್ರೆ ಯುವಕರಿಗೆ ಭಾಳ ಅನುಕೂಲ ಆಗೈತೆ ರೀ. ಅದರ ನಂತರ ನಮ್ಮ ಅಳ್ನಾವರ ಕ್ಷೇತ್ರಕ್ಕೆ ರೀ ಇಂಥ ಒಳ್ಳೆಯ ಕೆಲಸ ಯಾರೂ ಮಾಡಿಲ್ಲ. ಯಾವುದು ಪಕ್ಷಾತೀತ ಮಾಡ್ತಾ ಇದ್ದಾರೆ ಅಂದರೆ ರಾಜು ಅಣ್ಣ ಪೇಜೋಳಿ ಅನ್ನೋದು. ಇವ್ರಿಗೆ ಇದು ಧನ್ಯವಾದ ಕೊಡ್ಬೇಕಂದ್ರೆ ಭಾಳ ಧನ್ಯವಾದ ಕೊಡ್ಬೇಕ್ರಿ. ಯಾಕೆ ಹೇಳ್ರಿ, ಯುವಕರಿಗೆ ಹಿಂಗೆ ಪ್ರೋತ್ಸಾಹ ಕೊಡತ್ತಾರಲ್ರಿ, ಅದು ದೇಸಿ ಕಲೆ ರೀ. ದೇಸಿ ಕಲೆನ್ಯಾಗ ಅವ್ರ ಕುಸ್ತಿಯನ್ನು ಇಟ್ಟೆ ಬೆಳೆಸ್ತಿದ್ದಾರೆ ಅಂದರೆ ಅದು ದೇಶ ಸೇವೆಯಲ್ಲಿ ಆತಂಕವಾದಿಗಳನ್ನು ಇದು ಮಾಡ್ತಾ ಇದ್ದಾರೆ. ನಮ್ಮ ಯುವಕರಿಗೆ ಕುಸ್ತಿಯನ್ನು ಇದು ಮಾಡ್ತಾ ಇದ್ದಾರೆ ಅಂದರೆ ಅಂತ ನಮ್ಮ ಕ್ಷೇತ್ರಕ್ಕೆ ಯಾರು ಅಂತ ಹುಡುಗನ ಯಾರು ಸಿಕ್ಕಿಲ್ಲ, ದೇವ್ರು ಸಿಕ್ಕಿದಂಗೆ ಸಿಕ್ಕಿದನ್ರಿ. ಕ್ಷೇತ್ರದಲ್ಲಿ ಭಾರಿ ಹೆಮ್ಮೆ ಅನ್ನಿಸ್ತೈತಿ ನಮ್ಗೆ. ರಾಜು ಪೇಜೋಳಿ ಅವ್ರು ಮಾಡಿದ ಇದು ಮೊದ್ಲಿಂದ ಮತ್ತು ಚಲೋ ಮಾಡತನ್ರಿ, ಎಲ್ಲ ಒಳ್ಳೇದು ಮಾಡದಂದ್ರು. ಅಳ್ನಾವರ ತಾಲೂಕಿನ ಅಳ್ನಾವರ ಪಟ್ಟಣದಲ್ಲಿ ಇದೇ ಬರೋ ದಿನಾಂಕ 12 ದಿನಾಂಕದಂದು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಗಳನ್ನು ಶ್ರೀಯುತ ರಾಜು ಅಣ್ಣ ಪೇಜೋಳಿ ಅವರು ಏರ್ಪಡಿಸಿದ್ದು. ಈ ಕುಸ್ತಿಗೆ ಎಲ್ಲ ದೇಶದಿಂದ ಪೈಲ್ವಾನರು ಬರುತ್ತಿದ್ದು, ಇದು ಅಳ್ನಾವರ ಪಟ್ಟಣದ ಎಲ್ಲ ಜನರಿಗೆ ಇದೊಂದು ಖುಷಿಯ ವಿಷಯವಾಗಿದ್ದು, ಎಲ್ಲ ಯುವಕರು ಹಾಗೂ ಹಿರಿಯರು ಇದರಲ್ಲಿ ಭಾಗವಹಿಸಬೇಕು. ಮತ್ತು ಇದೇ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯವರು ಹಾಗೂ ಎಲ್ಲ ಜನರು ಭಾಗವಹಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಶ್ರೀಯುತ ರಾಜು ಅಣ್ಣ ಪೇಜೋಳಿ ಅವರಿಗೆ ನಮ್ಮ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು. अळणावर मध्ये एवढं मोठं दंगल होणार आहे. कर्नाटक हे सगळ्या मोठा दंगल राजू पैजोळी सपोर्ट करला. ಪ್ರಮಾಣದ ಬೇರೆ ದೇಶದ ಕುಸ್ತಿಪಟುಗಳಿಗೆ ಕರೆದು ಮತ್ತು ಮಹಾರಾಷ್ಟ್ರದ ಕೇಸರಿ ಆದಂಥ ನಮ್ಮ ಸಿಕಂದರ್ ಶೇಖ್ ಅವರಿಗೆ ಹಾಗೂ ನಮ್ಮ ಮಹಾರಾಷ್ಟ್ರದ ಡಬಲ್ ಕೇಸರಿ ಮಹಾರಾಷ್ಟ್ರವನ್ನು ತಗೊಂಡ ಕುಸ್ತಿಪಟುಗಳಿಗೆ ದೊಡ್ಡ ಪ್ರಮಾಣದ ಕುಸ್ತಿಪಟುಗಳಿಗೆ ಕರೆದು ಅಳ್ನಾವರದಲ್ಲಿ ಈ ಪ್ರಮಾಣದ ದೊಡ್ಡ ಕುಸ್ತಿಯನ್ನು ಇಟ್ಟಿದ್ದಾರಲ್ಲ, ಅವ್ರಿಗೆ ನಮ್ಮ ಎಲ್ಲ ಜನರ ಸಲುವಾಗಿ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ಅಳ್ನಾವರದಲ್ಲಿ ಎಲ್ಲ ಯೂತ್ ಹುಡುಗರ್ಸು ಅವ್ರಿಗೆ ಯಾವುದು ತರಹದ ಸಹಾಯ ಕೇಳಿದರೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಬೆಂಬಲ ಕೊಡ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ताल्लुक का यानी अपने गांव का भी है। राजू पेजोड़ी एक ऐसा नाम हो गया है जो उसके उम्र में जो काम कर रहा है कोई भी नहीं कर सकता। कि कोई भी अपना अपना जॉब लगेगा तो खुद का घर देखता है, मगर राजू पेजोड़ी क्या है ना, जो युवा खिलाड़ी है, सभी खिलाड़ियों को प्रोत्साहन देने के लिए
नेशनल लेवल भी एक बार वो आयोजन किया था पूरा का कुश्ती का, अभी इंटरनेशनल किया है। इंटरनेशनल ये खेल का कार्यक्रम करना है तो मामूली बात नहीं है, इसलिए हम सभी सीना तान के बोलते हैं राजू पेजोड़े अपने ताल्लुक का अपना एक नामी नाम है, और उसको माध्यम के तरफ से और थोड़ा प्रोत्साहन मिलेगा और थोड़े लोगों को, युवकों को देश का नाम रोशन करने में बहुत बड़ा आपका माध्यम वालों को भी हाथ होगा। इतना बोल के मैं बात